ಮಂಗಳಮ್ಮ, ಬೋರಣ್ಣ. Welcome back home, my princess. Welcome. ಎಷ್ಟು ಹೆದರಿದೆ ಗೊತ್ತಾ? ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಥ್ಯಾಂಕ್ ಗಾಡ್. ನಂಗೆ ಏನಾಗಿಲ್ಲ ಅಲ್ವಾ? ನೀನು ಅನ್ಕೊಂಡ್ ಹಾಗೆ ಎಲ್ರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳಿದೆ ತಾನೆ? ನಾನು ಥ್ಯಾಂಕ್ಸ್ ಹೇಳಿ ಸ್ವೀಟ್ಸ್ ಕೂಡ ಕೊಟ್ಟೆ, ಒಬ್ರನ್ನ ಬಿಟ್ಟು. ಯಾರವರು? ನಾನು ಮನೆಯಿಂದ ಹೊರಟಾಗ ನನ್ನನ್ನು ನಿಲ್ಲಿಸಿ ಪ್ರೀತಿಯಿಂದ ನನ್ನ ಹಣೆ ಮೇಲೆ ಮುತ್ತು ಕೊಟ್ಟಂತ ನನ್ನ ಡಾರ್ಲಿಂಗ್ ಅಮ್ಮನಿಗೆ ಥ್ಯಾಂಕ್ ಯು. ಮತ್ತೆ ಸ್ವೀಟು? ಬೈ ದ ವೇ, ದಿಸ್ ಇಸ್ ಅಭಿ. ಥ್ರೂ ಔಟ್ ದ ಜರ್ನಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಯ್ ಮಿಸ್ಟರ್ ಅಭಿ. ಹಾಯ್ ಸರ್. Nice to meet you. Thanks for everything. Well, guys, let's start the party. Come on, Abhi, have it. ಸರ್, ಸ್ವಲ್ಪ ಕೆಲಸ ಇದೆ, ಇವತ್ತು ಬಿಟ್ಬಿಡಿ. ಮೇ ಬಿ ನೆಕ್ಸ್ಟ್ ಟೈಮ್. Oh, okay. ಇನ್ನೊಂದ್ಸಲ ನೀವು ತಪ್ಪದೆ ಬರಬೇಕು. ಶೋರ್ ಸರ್. You must come. ಶೋರ್. Thanks again for everything. You're welcome. Hey, Ganesh. Sir. Sir, no ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಬಾ. ಸರಿ ಸರ್. Hey, when did you come? ಸೊ ಐಲ್ ಮೇಕ್ ಅ ಮೂವ್. ನನ್ನ ನಂಬರ್ ನಿನ್ನ ಹತ್ರ ಇದೆ ಅಲ್ಲ? ಪ್ಲೀಸ್ ಸ್ಟೇ ಇನ್ ಟಚ್. ಓಕೆ. ಅಮ್ಮ, ನಿಮ್ಮದು ಕೂಡ ಲವ್ ಮ್ಯಾರೇಜೇ ಅಲ್ವಾ? ನಿಮ್ಮದು ಲವ್ ಮ್ಯಾರೇಜೇ ಅಲ್ವಾ? ಹೇಳಮ್ಮ. ಎಸ್. ಮೊದಲು ಯಾರು ಪ್ರಪೋಸ್ ಮಾಡಿದ್ದು? ಆ್ಯಕ್ಚುಲಿ ನಾವು ಪ್ರಪೋಸೇ ಮಾಡಿರಲಿಲ್ಲ. ಪ್ರಪೋಸ್ ಮಾಡದಿದ್ರೆ ಹೇಗೆ ಗೊತ್ತಾಗತ್ತೆ? ಪ್ರಪೋಸ್ ಮಾಡೋದ್ರಿಂದ ಪ್ರೀತಿ ಹುಟ್ಟಲ್ಲ. ಪ್ರೀತಿ ಹುಟ್ಟಿದ ಮೇಲೆ ಪ್ರಪೋಸ್ ಮಾಡಬೇಕಾಗಿಲ್ಲ. ದ್ಯಾಟ್ ಈಸ್ ದ ಮ್ಯಾಜಿಕ್ ಆಫ್ ಲವ್. ಸೊ ಪ್ರಪೋಸ್ ಮಾಡೋ ಅಗತ್ಯ ಇಲ್ಲ ಅಂತ ಆಯ್ತು. ನನ್ನ ಮಗಳು ಬದಲಾಗಿದ್ದಾಳೆ ಅನ್ನಿಸ್ತಿದೆ ಕಣೋ. ಐ ಕ್ಯಾನ್ ಸಿ ಎ ಪಾಸಿಟಿವ್ ಚೇಂಜ್ ಇನ್ ಹರ್. ಫಸ್ಟ್ ಟೈಮ್ ಅವಳ ಬಾಯಲ್ಲಿ ಪ್ರೀತಿ ಅನ್ನೋ ಪದ ಕೇಳಿದಾಗ, ನನ್ನ ಕಿವಿಲಿ ವೇದ ಮಂತ್ರಗಳನ್ನು ಕೇಳಿದಾಗ ಅನ್ನಿಸ್ತು. ಸದ್ಯದಲ್ಲೇ ಮದುವೆನೂ ಆಗತ್ತೆ ಬಿಡು. ಪ್ರೇಯಿಂಗ್ ಫಾರ್ ದ್ಯಾಟ್. Hi, what a surprise! I might be in love. What? I might be in love. Really? ಯಾರವನು ಹೇಳು. Do you know I'm feeling something like this for the first time? ಅಯ್ಯೋ ಹೇಳೆ, ಯಾರವನು? He's very nice, very giving, Okay. very, very affectionate. ಮೊದ್ಲು ಅವನು ಯಾರಂತ ಹೇಳೆ. One sec. ಏನೇ ಕ್ರಿಮಿನಲ್ ಫೋಟೋ ಇದ್ದಾಗಿದೆ? ನಾನೊಬ್ರಿಗೆ ಲಿಫ್ಟ್ ಕೊಟ್ಟೆ ಅಂತ ಹೇಳಿದ್ನಲ್ಲ, ಅವರೇ. ಎಲ್ಲೋ ನೋಡ್ದಾಗಿದೆಯಲ್ಲ. ಹೇ, ಐ ನೋ ದಿಸ್ ಪರ್ಸನ್. Really? ನಮ್ಮ ಮದ್ವೆ ಕೂಡ ಬಂದಿದ್ರು. ವೇಟ್ ಐ ಶೋ ಯು. ನೀನಿನ್ನೂ ಆಲ್ಬಮ್ ನೋಡಿಲ್ಲ ಅಲ್ಲ? ಸಿ, ಓ, ಈ ಆಲ್ಬಮ್ ಅಲ್ಲಿ ಅವ್ನ ಫೋಟೋ ಇದೆ ನೋಡು. ಏನಾಯ್ತೆ? ಯಾಕಪ್ಪ ನಿದ್ದೆ ಬರ್ತಿಲ್ವಾ? ಏನಾದರೂ ಹೇಳಬೇಕಿತ್ತ? ಕೇಳಬೇಕು.
ಕೇಳಪ್ಪ. ಇವ್ರು ನಿಮಗೆ ಎಷ್ಟು ದಿನದಿಂದ ಗೊತ್ತು? ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ನಮ್ಮ ಮಧ್ಯೆ ಯಾವ ಸೀಕ್ರೆಟ್ಸು ಇಲ್ಲ ಅಲ್ವಾ? ಹೇಳಿಮ್ಮ, ಇವ್ರು ನಿಮಗೆ ಹೇಗೆ ಗೊತ್ತು? Hi, sir. Good morning. I'm Dr. Abhishek, psychologist. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ನಿಮ್ಮ ಫ್ರೆಂಡ್ ಸತ್ಯ ನೀವು ಬರ್ತೀರಾ ಅಂತ ಹೇಳಿದರು. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಎಸ್ ಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನನಗೊಬ್ಬಳು ಮಗಳಿದ್ದಾಳೆ, ಸೀತಾ. ಶಿ ಈಸ್ ಬ್ಯೂಟಿಫುಲ್, ಡ್ಯೂಟಿಫುಲ್, ಕಲ್ಚರ್ಡ್, ವೆರಿ ವೆಲ್ ಎಜುಕೇಟೆಡ್. ಅದೆಲ್ಲ ಫ್ಯಾಂಟಾಸ್ಟಿಕ್. ಆದರೆ ಮದುವೆ ವಿಷಯ ಬಂದರೆ ಸಾಕು, ಶಿ ಜಸ್ಟ್ ಅವಾಯ್ಡ್ಸ್. ಏನೋ ಒಂದು ಹೇಳಿ ಹೊರಟೋಗ್ತಾಳೆ. ನನ್ನ ವೈಫ್ ಅವಳು ಚಿಕ್ಕವಳಿದ್ದಾಗಲೇ ತೀರೋದ್ಲು. ಒಂದು ವೇಳೆ ಅವಳು ಬದುಕಿದ್ದಿದ್ರೆ ಇವಳಿಗೆ ಫ್ಯಾಮಿಲಿ, ಮದುವೆ, ಅಟ್ಯಾಚ್ಮೆಂಟ್ಸ್ ಇದೆಲ್ಲದ್ರ ಬಗ್ಗೆ ಆಸಕ್ತಿ ಬರೋ ಹಾಗೆ ಬೆಳೆಸ್ತಾ ಇದ್ಲೇನೋ. ಮೇ ಬಿ ನಾನು ಬೆಳೆಸಿರೋ ರೀತಿಲೇ ದೋಷ ಇದೆಯೇನೋ ಅಂತ ಡೌಟು. ಆ ಗಿಲ್ಟ್ ನನ್ನನ್ನು ಯಾವಾಗಲೂ ಕಾಡ್ತಾನೆ ಇರುತ್ತೆ. ನಮ್ಮದು ಒಂದು ಚಿಕ್ಕ ಫ್ಯಾಮಿಲಿ. ನನಗಿರೋದು ನನ್ನ ಮಗಳು ಮಾತ್ರ, ನನ್ನ ಮಗಳಿಗಿರೋದು ನಾನು ಮಾತ್ರನೇ. ಒಂದು ವೇಳೆ ನನಗೇನಾದರೂ ಆದರೆ ಈ ಪ್ರಪಂಚದಲ್ಲಿ ಅವಳು ಒಬ್ಬಳೇ ಹೇಗಿರ್ತಾಳೆ ಅನ್ನೋದನ್ನ ಐ ಕಾಂಟ್ ಇವನ್ ಇಮ್ಯಾಜಿನ್. ದಿಸ್ ಇಸ್ ಮೈ ಪ್ರಾಬ್ಲಮ್. ಹೇಗೆ ಸಾಲ್ವ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸರ್, ಇಟ್ಸ್ ನಥಿಂಗ್ ಸರ್. ಇಟ್ಸ್ ಓನ್ಲಿ ಲೈಕ್ ಮೆಂಟಲ್ ಇಲ್ನೆಸ್ ಆ್ಯಂಡ್ ಮೆಂಟಲ್ ಬ್ಲಾಕ್ಸ್. ಓಕೆ ಸರ್, ನಾನು ನೋಡ್ಕೋತೀನಿ. ಪ್ಲೀಸ್ ಟ್ರಸ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ದಿಢೀರಂತ ನನ್ನ ಮಗಳು ಬೆಳಗಾವಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾಳೆ, ಬೈ ರೋಡ್. ಯಾವುದೋ ವರ್ಕ್ಶಾಪ್ ಅಂತ. ಡೋಂಟ್ ವರಿ ಸರ್, ನಾನು ನೋಡ್ಕೋತೀನಿ. ಎವ್ರಿಥಿಂಗ್ ಇಸ್ ಗೋನ್ ಬಿ ಆಲ್ ರೈಟ್. ಐ ವಿಲ್ ಬಿ ಇನ್ ಟಚ್. ಪ್ಲೀಸ್ ಟ್ರಸ್ಟ್ ಮೀ. ನಮಗೆ ಯಾರಿದ್ದಾರಪ್ಪ? ನನಗೆಲ್ಲ ನೀನೆ. ನಿನಗೆ ಅಪ್ಪ ಅಮ್ಮ ಎರಡು ನಾನೇ. ನನ್ನಲ್ಲಿರೋ ಅಮ್ಮನ ಪ್ರೀತಿ ಈ ತಪ್ಪು ಮಾಡಿಲ್ಲಪ್ಪ. ಈ ಅಪ್ಪನಲ್ಲಿರೋ ಭಯ ಮಾಡಿ ತಪ್ಪಿದು. ನನ್ನ ಕ್ಷಮಿಸ್ಬಿಡಪ್ಪ. ನೀನು ತಪ್ಪನ್ನು ಕೂಡ ನನಗೋಸ್ಕರನೇ ಮಾಡ್ತೀಯ. ನಿನ್ನ ಮೇಲೆ ನಂಗೆ ಕೋಪ ಬರಲ್ಲಮ್ಮ. ನೀನಿಲ್ಲದೆ ಹೋದರೆ ನಾನು ನೋಡ್ಕೊಳಕ್ಕೆ ಯಾರೂ ಇರಲ್ಲ ಅಂತಾನೆ ಅಲ್ವಾ ನೀನು ಆ ಡಾಕ್ಟರ್ ಹತ್ರ ಹೇಳಿದ್ದು? ಅದೇ ತಾನೇಮ್ಮ ನಿನ್ನ ಭಯ? ನನ್ನ ಭಯ ಕೂಡ ಅದೇ. ನನ್ನ ಮದುವೆ ಮಾಡ್ಕೊಂಡು ಹೊರಟೋದ್ರೆ ನೀನನ್ನು ಯಾರು ನೋಡ್ಕೋತಾರೆ? ನೀನು ಈ ಮನೇಲಿ ಒಂಟಿಯಾಗಿರೋದನ್ನ ನನ್ನ ಕೈಲಿ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ನಿನ್ನ ಮಗಳೇ ಅಲ್ವಾ? ನಿನ್ನ ಥರ ತಾನೇ ಯೋಚಿಸ್ತೀನಿ. ಹಾಗೆಲ್ಲ ಇರಲ್ವೇ? ಈಸ್ ಅ ಪ್ರೊಫೆಷ್ನಲ್ ಡಾಕ್ಟರ್. ಅವನನ್ನು ಪ್ರೀತಿಸೇ ಇಲ್ಲ ಅಂದರೆ? ಹಂಗ್ಯಾಕೆ ಅನ್ಕೋತಿದ್ಯಾ ನೀನು? ಡಾಕ್ಟರ್ಸಿಗೆ ಮನ್ಸಿರಲ್ವಾ? ಆ ಮನಸ್ಸಲ್ಲಿ ನಾನಿದ್ದೀನೋ ಇಲ್ವೋ ಆ ಥರ ಫೀಲಿಂಗ್ ಸ್ವಲ್ಪನೂ ಇಲ್ಲ. ಜಸ್ಟ್ ಕೌನ್ಸ್ಲಿಂಗ್ ಕೊಟ್ಟೆ ಅಷ್ಟೇ. ಅದು ಲವ್ ಅಲ್ಲ ಅಂದರೆ? ಒಂದ್ಸಲ ನಿಮ್ಮ ತಂದೆಗೆ ಹೇಳಿ ನೋಡು. ಹೇಗೆ ಹೇಳಿ ಅಪ್ಪನ ಹತ್ರ? ಇದು ಪ್ರೀತಿನೇ ಅನ್ನಿಸ್ತಿದೆ.
ಪ್ರೀತಿ ಅಲ್ಲ ಅಂತಲೂ ಅನ್ನಿಸ್ತಿದೆ. ಈ ಪ್ರೀತಿಲಿ ನನಗೆ ಕ್ಲಾರಿಟಿ ಇಲ್ಲ ಸ್ನೇಹ. ವಾಟ್ ಡು ಐ ಸೇ? ಸೈಲೆನ್ಸ್ ಯಾವಾಗಲೂ ಕ್ಲಾರಿಟಿ ಕೊಡಲ್ವೇ? ಬ್ರೇಕ್ ಮಾಡಿ ನೋಡು. ಒಂದ್ಸಲ ಅವನ ಹತ್ರ ಮಾತಾಡು ಸೀತಾ. ಅಟ್ಲೀಸ್ಟ್ ಅಂಕಲ್ನಾದರೂ ಮಾತಾಡಕ್ಕೆ ಹೇಳು. ಅಪ್ಪಂಗೆ ಏನಂತ ಹೇಳಬೇಕು? ಹೇಗೆ ಹೇಳಬೇಕು? ಹಲೋ. ನಾನು ಸ್ನೇಹ ಮಾತಾಡ್ತಿದ್ದೀನಿ ಅಂಕಲ್. ಹಾಂ, ಹೇಳಮ್ಮ. ಅಂಕಲ್, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದಕ್ಕೆ ಕಾಲ್ ಮಾಡಿದೆ. ಏನಮ್ಮ ಅದು? ಸೀತಾ ಒಬ್ರನ್ನ ಲವ್ ಮಾಡ್ತಿದ್ದಾಳೆ. ಹೌದಾ? ಯಾರದು? ಆವತ್ತು ಅವಳ ಜೊತೆ ಬೆಳಗಾವಿಗೆ ಜರ್ನಿ ಮಾಡಿದ್ರಲ್ಲ, ಅವರೇ. ಅಂದರೆ ನನ್ನ ಮಗಳು ಅಭಿನ್ ಇಷ್ಟಪಡ್ತಿದ್ದಾಳ? ಹೌದು ಅಂಕಲ್, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ. ಆದ್ರೆ ಅವರೊಬ್ಬ ಡಾಕ್ಟರ್ ಅಂತ ಗೊತ್ತಾಗಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಅವರು ತನ್ನನ್ನ ಒಬ್ಬ ಪೇಷಂಟ್ ತರ ಮಾತ್ರ ಟ್ರೀಟ್ ಮಾಡಿದ್ರೇನೋ, ಅವ್ರದ್ದು ಪ್ರೀತಿನೇ ಅಲ್ವೇನೋ ಅಂತ ಹೇಳಿ ನಿಮ್ಮ ಹತ್ರನೂ ಹೇಳಕ್ಕಾಗದೆ ತನ್ನೊಳಗ್ ತಾನೇ ಕೊರಗ್ತಾ ಇದ್ದಾಳೆ. ನನಗೆ ಗೊತ್ತಾಯ್ತು ಅಂತ ಅವಳಿಗೆ ಹೇಳ್ಬೇಡಮ್ಮ, ಅವಳು ತಡ್ಕೊಳಲ್ಲ. ಅವಳು ನಮ್ಮಪ್ಪಂಗೆ ಹೇಳ್ಬೇಡ ಅಂತ ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ಲು. ಐ ಥಿಂಕ್ ಶಿ ನೀಡ್ಸ್ ಯುವರ್ ಹೆಲ್ಪ್. ಪ್ಲೀಸ್ ಅಂಕಲ್. ಯಾಕಪ್ಪ, ಏನೋ ಒಂಥರ ಇದೆಯಾ? ಏನು ಹೇಳು? ಮನೇಲಿರೋಕ್ಕೆ ಒಂಥರ ಆಗ್ತಿದೆ. ಎಲ್ಲಾದರೂ ಹೋಗಿ ಬರೋಣವಮ್ಮ? ಎಲ್ಲಿಗೂ ಯಾಕಪ್ಪ, ಬೆಳಗಾವಿ ಹತ್ರ ಇರೋ ನಮ್ಮ ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲೊಂದು 10-15 ದಿನ ಆರಾಮಾಗಿ ಇದ್ಬಿಟ್ಟು ಬರೋಣ. ಸರಿನಾ? ಲೆಟ್ ಮಿ ಎಕ್ಸ್ಪ್ಲೈನ್. ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ತಮ್ಮ ಬಗ್ಗೆ ಕೇರ್ ತಗೊಳ್ಳದೇ ಇರೋದ್ರಿಂದ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಉಂಟಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡಿರೋದ್ರಿಂದ ತಂದೆನ್ ಕೂಡ ಎಲ್ಲಿ ಕಳ್ಕೊತೀನೇನೋ ಅಂತ ಭಯ ಪಡ್ತಿದ್ದಾರೆ. ಲೆಟ್ಸ್ ಪ್ಲಾನ್ ಸಮಥಿಂಗ್. ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಮೇಡಮ್? ಒಂದ್ಸಲ ನೀವು ನಮ್ಮೂರಿಗೂ ಬನ್ನಿ ಮೇಡಮ್. ಸೈಕೋಥೆರಪಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ಗ್ರೂಪ್ ಥೆರಪಿ ಸೆಷನ್ಸ್, ಇದೆಲ್ಲದಕ್ಕೂ ಇನ್ನೊಂದು ಹೆಸರು ಟಾಕ್ ಥೆರಪಿ. ನಾವು ಅವ್ರ ಜೊತೆ ಮಾತಾಡೋ ವಿಧಾನ, ಇರೋ ಪ್ಲೇಸ್ ಅಂದರೆ ವಾತಾವರಣ ತುಂಬ ಇಂಪಾರ್ಟೆಂಟ್. ಈ ಥರ ಟಾಕ್ ಥೆರಪಿಯಲ್ಲಿ ಅವ್ರ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಲೈಕ್ ಡಿಪ್ರೆಷನ್, ಸ್ಟ್ರೆಸ್, ಆಂಗ್ಸೈಟಿನ ಕ್ಯೂರ್ ಮಾಡ್ಬೋದು. ಅವ್ರ ಪಾಸ್ಟನ್ನು ಮರೆಸಿ ಯಾವಾಗಲೂ ಪ್ರೆಸೆಂಟ್ನಲ್ಲಿ ಬದುಕೋ ಹಾಗೆ ಬದಲಾಯಿಸ್ಬೋದು. ಗ್ರೂಪ್ ಥೆರಪಿ ಸೆಷನ್ಸ್, ಪಾಸಿಟಿವ್ ಮನೋಭಾವ ಇರೋ ಅಂಥ ಜನಗಳ ಜೊತೆ ಸೇರಿ ಇರೋದೇ ಗ್ರೂಪ್ ಥೆರಪಿ ಸೆಷನ್ಸ್. ದಿಸ್ ವಿಲ್ ರಿಯಲಿ ಹೆಲ್ಪ್ ಸರ್. ಆದರೆ ಮದುವೆ ವಿಷಯ ಬಂದರೆ ಸಾಕು, ಶಿ ಜಸ್ಟ್ ಅವಾಯ್ಡ್ಸ್. ಫ್ಯಾಮಿಲಿ ಅಂದರೆ ಭಾರ ಅಲ್ಲ ಕಣೋ. ಆ ರಿಲೇಷನ್ಶಿಪ್ಪಲ್ಲಿ ಅವ್ರ ಸಪೋರ್ಟ್ ಇದ್ದರೆ ಯಾವ ಗೋಲ್ ಬೇಕಾದರೂ ಈಸಿಯಾಗಿ ಅಚೀವ್ ಮಾಡ್ಬೋದು. ನೀವು ನಿಜವಾಗ್ಲೂ ಮದುವೆ ಬೇಡ ಅಂದ್ರೆ ತಾತ? ಲಗ್ನ ಅಂದ್ರೆ ಹಬ್ಬದೂಟ ಅಲ್ಲ, ಮನಿ ಅಂದ್ರೆ ಕ್ವಾಣಿಗಳಲ್ಲ, ಸಂಬಂಧ, ಅನುಬಂಧ, ಸಂತೋಷ. ಅದಕ್ಕೆ ಲಗ್ನ ಬೇಡ ಅನ್ನೋ ಮಾತನ್ನ ವಾಪಸ್ ತಗೊಂಡ್ಬಿಟ್ಟೆ. ಗಂಡ ಹೆಂಡತಿ ಅಂದರೆ ಹಾಗಿರ್ಬೇಕು. ನನ್ನ ವೈಫ್ 9 months ಪ್ರೆಗ್ನೆಂಟ್. ಮದುವೆ ಅನ್ನೋ ಈ ಬೆಸುಗೆಯಲ್ಲಿ ಇಷ್ಟು ಒಳ್ಳೆ ಫೀಲಿಂಗ್ಸ್ ಇರುತ್ತೆ ಅಂತ ನನಗೆ ಅವತ್ತೇ ಅರ್ಥ ಆಗಿತ್ತು.
ಯಾಕೋ ಹಂಗದಿ ಹಾ ವಾರಾತ್ ನೋಡಾಕತ್ತು ಮಕ್ಕದಾಗ ಒಂದು ಕಳಿ ಇಲ್ಲ ಒಂದು ಖುಷಿ ಇಲ್ಲ. ಯಾವಾಗಾರ ನಮ್ಮ ಮನೆ ಹಿಂಗಿರೋದು ನೋಡಿ ಏನ ಹಾ ತಪ್ಪು ಮಾಡಿಬಿಟ್ಟೆ ತಾತ. ಒಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಆಗಿದ್ದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ತಪ್ಪ ಏನದು? ಒಂದು ಹುಡುಗಿನ ಪ್ರೀತಿಸ್ದೆ, ಅವಳು ನನ್ನ ಪ್ರೀತಿಸೋದಕ್ಕೆ ಕಾರಣ ಆಗ್ಬಿಟ್ಟೆ. ಪ್ರೀತಿ ಮಾಡೋದ್ರಾಗ ತಪ್ಪೇನಾಯ್ತು? ಯಾರಕ್ಕೆ ಹುಡುಗಿ? ನಿಮ್ಮೆಲ್ರಿಗೂ ಗೊತ್ತಿರೋ ಸೀತಾ. ಯಾರಂದಿ? ನಮ್ ಮನಿಗ್ ಬಂದಿದ್ದಲ್ಲ ಆ ಹುಡುಗಿ. ಆ ಹುಡುಗಿ ಮನ್ಯಾಗ ಬರಗಾಲ ಇಟ್ಟಾಗ ಅನ್ಕೊಂಡೆ ಆಕಿ ನಮ್ಮ ಮನಿ ಸೊಸಿ ಆದ್ರೆ ಚಲೋ ಇರ್ತತೆ ಅಂತ. ದೇವ್ರೇ, ಈಗಿಂದೀಗ ಹೋಗಿ ಅವ್ರ ಅಪ್ಪನ್ ಕುಟ್ಟಾಗ ಮಾತಾಡ್ಕೊಂಡ್ ಬರ್ತೇನೆ. 100 ವರ್ಷ ನೆನಪಿಯಾಗಿರ್ಬೇಕು ಹಂಗ ಮಾಡ್ತೀನಿ ಲಗ್ನಾರ. ಲೈ ಗಾಡಿ ತೆಗಿಲೆ. ಬೇಡ ತಾತ, ಈ ಮದುವೆ ನಡೆಯಲ್ಲ. ಏನಂದಿ? ಸೀತಾ ಅವ್ರ ತಂದೆ ನನ್ನ ಸೈಕಾಲಜಿಕಲ್ ಆಗಿ ಹೆಲ್ಪ್ ಮಾಡು ಅಂತಂದ್ರು. ಒಬ್ಬ ಡಾಕ್ಟರ್ ಆಗಿ ಜವಾಬ್ದಾರಿ ವಹಿಸ್ಕೊಂಡೆ. ಈಗ ಹೋಗಿ ಅವ್ರ ಮಗಳನ್ನೇ ಕೇಳೋದು ಸರಿಯಲ್ಲ ತಾತ. ಲೇ, ಅದು ಜವಾಬ್ದಾರಿ ಮನುಷ್ಯರ್ ಮಾಡೋದು. ಇದು ಸಂಬಂಧ ಮನಸ್ಸು ಮಾಡೋದು. ಯಾಕ ಡಾಕ್ಟರ್ಗಳಿಗೇನು ಮನಸ್ಸಿರಂಗಿಲ್ಲನ? ಅದು ಪ್ರೀತಿ ಮಾಡಂಗಿಲ್ಲೇನ? ಸಂಬಂಧಕ್ಕೆ ಬೆಲೆ ಕೊಡೋದು ಒಂದು ಜವಾಬ್ದಾರಿನ. ಕರೆಕ್ಟ್ ತಾತ. ನಾನು ಹೇಳ್ತಾ ಇರೋದು ನನ್ನ ರಿಲೇಷನ್ ಬಗ್ಗೆ ಅಲ್ಲ, ಸೀತಾಗೆ ಅಮ್ಮನೂ ಅಪ್ಪನೇ ಆ ರಿಲೇಷನ್ ಬಗ್ಗೆ. ನನ್ನಿಂದ ಅದು ಡಿಸ್ಟರ್ಬ್ ಆಗಬಾರ್ದು. ಯಾವ ಹುಡುಗಿಗೆ ಆದರೂ ಅವಳ ಮೊದಲನೇ ಹೀರೋ ಅವ್ರ ಅಪ್ಪನೇ ಆಗಿರ್ತಾರೆ. ಚಿಕ್ಕಂದಿನಿಂದ ಪ್ರಪಂಚ ಏನು ಅನ್ನೋ ತಿಳುವಳಿಕೆ ಬರೋದೇ ಒಬ್ಬ ತಂದೆಯಿಂದ. ನಡೆಯೋದನ್ನೂ ಹೇಳ್ಕೊಟ್ಟು ಬೇರೆ ಒಂದು ಮನೆಗೆ ಕಳಿಸ್ಕೊಡ್ತಾರೆ. ಅದು ಯಾರ ಮನೆ ಅನ್ನೋದು ಅವ್ರಿಷ್ಟ. ಯಾರ ಕೈಲೋ ತಾಳಿ ಕಟ್ಟಿಸ್ಕೊಂಡ್ರೆ ಅವ್ರಿಗಿಷ್ಟ ಇಲ್ದಿರೋ ಮನೆಗೆ ಹೋಗ್ಬಿಟ್ರೆ ತಪ್ಪಲ್ವಾ ತಾತ? ಹೆತ್ತವ್ರ ಮನಸ್ಸಿಗೆ ನೋವು ಮಾಡಿದ್ರೆ ಬದುಕಿದೇನು ಪ್ರಯೋಜನ? ಅಲ್ಲೋ, ನೀ ಪ್ರೀತಿ ಮಾಡದ ಆ ಹುಡುಗಿಗೆ ಗೊತ್ತೈತಿ? ಅವಳು ನನ್ನ ಪ್ರೀತಿಸ್ತಿರೋ ವಿಷಯ ನನಗೆ ಗೊತ್ತಜ್ಜಿ. ಪ್ರೀತಿಸೋದು ಗೊತ್ತಾಗ್ಬೇಕಂದ್ರೆ ಹೇಳಬೇಕಾಗಿಲ್ಲ, ಪ್ರೀತಿಸಿದ್ರೆ ಸಾಕು. ಹಂಗಂದ್ರೆ ನಿನ್ನ ಪ್ರೀತಿ ನನ್ನ ಜೊತೆಲಿ ಇಲ್ದಿದ್ರೆ ಏನಂತೆ, ನನ್ನೊಳಗೆ ಇರುತ್ತೆ, ಯಾವಾಗಲೂ ಹೀಗೆ ಇರುತ್ತೆ. ಆ ಹುಡುಗಿನೂ ಹಂಗ ಅನ್ಕೊಂಡಿರ್ತಾಳೆ. ಪ್ರೀತಿಯಿಂದ ದೂರ ಬದುಕ್ತಾಳೆ. ಅದ್ರ ಬಗ್ಗೆ ವಿಚಾರ ಮಾಡಲ್ಲೇನಿ? ಹೇಳಿದ್ರೆ ಇನ್ನೂ ದೂರ ಆಗ್ತಾಳೆ ತಾತ. ನಿಮ್ಮಪ್ಪ ನಂಗೆ ಮೊದಲೇ ಗೊತ್ತು. ಒಬ್ಬ ಡಾಕ್ಟ್ರಾಗಿ ಮಾತ್ರ ನಾನು ನಿನ್ನ ಜೊತೆ ಇದ್ದೆ ಅಂತ ಹೇಳಬೇಕಾ? ನಾನು ಪ್ರೀತಿಸ್ಲಿಲ್ಲ, ಒಂದು ಪೇಷಂಟ್ ಥರ ಟ್ರೀಟ್ ಮಾಡಿದ್ದೀನಿ ಅನ್ಕೋತಾಳೆ. ನನ್ನ ಮಾತು ಸುಳ್ಳಾಗೋಗ್ಬಿಡುತ್ತೆ. ಮಾತು ಸುಳ್ಳು ಅನ್ಕೊಂಡ್ರೂ ಪರವಾಗಿಲ್ಲ ತಾತ, ಆದರೆ ಅವ್ರ ದೃಷ್ಟಿಲಿ ಮನುಷ್ಯನೇ ಸುಳ್ಳಾಗ್ಬಿಡ್ತೀನಿ. ಆದರೆ ನನ್ನ ಪ್ರೇಮ ನಿಜ. ಆ ಪ್ರೀತಿಲಿ ನಾನು ಡಾಕ್ಟರ್ ಅಂತ ಮರ್ತೋದ ಮಾತು ಕೂಡ ನಿಜ. ನಡೆದ ಪ್ರತಿ ಹೆಜ್ಜೆ, ಕಳೆದ ಪ್ರತಿ ಕ್ಷಣನೂ ನಿಜ. ನನ್ನ ಲೈಫ್ನಲ್ಲಿ ಅವಳಿಲ್ಲದೆ ಬದುಕ್ಬೋದೇ ಹೊರತು ಅವಳ ಮನಸ್ಸಿನಲ್ಲಿ ನಾನಿಲ್ಲದೆ ಬದುಕಕ್ಕಾಗಲ್ಲ ತಾತ. ಸೀತಾ, ಡ್ರೈವರ್ ಕಾರ್ ನಿಲ್ಸು. ನೋಡಪ್ಪ, ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲೇ ಸೀತಾಪುರ ಇದೆ. ಅಲ್ಲಿ ಅಭಿ ಅವ್ರ ಮನೆಗೆ ಹೋಗಿ ಅವನ ಪಾಸ್ಪೋರ್ಟ್ ಕೊಟ್ಟು ಬರೋಣ. ಬೇರೆ ಯಾರ ಕೈಲಾದರೂ ಕೊಟ್ಟು ಕಳ್ಸೋಣಮ್ಮ.
ಜಸ್ಟ್ 15 ಮಿನಿಟ್ಸ್ ಅಪ್ಪ. ಹೇಗೆ ಬೆಳೆಸಿದ್ದೀರ ಇವನ್ನ? ಆ ಅಲ್ಲ, ಇವನ್ ಬಗ್ಗೆ ಇವನ್ ಏನ್ ಅನ್ಕೊಂಡಿದ್ದಾನೆ? 30 ವರ್ಷ ತುಂಬಿಲ್ಲ, ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಿದ್ದಾನೆ. ಈಗಿನ ಕಾಲದ ಹುಡುಗರು ಪೇರೆಂಟ್ಸ್ಗೆ ಅವ್ರ ಮನಸ್ಸು ಅರ್ಥ ಆಗಲ್ಲ ಅನ್ಕೊಂಡಿದ್ದಾರೆ. ಆದ್ರೆ ಪೇರೆಂಟ್ಸ್ಗೂ ಮನಸ್ಸಿರುತ್ತೆ ಅಂತ ಹೇಗ್ರಿ ಅರ್ಥ ಆಯ್ತು ಇವನಿಗೆ? ಹಾ, ನನ್ನ ಪರವಾಗಿ ಕೂಡ ಅವನೇ ಯೋಚನೆ ಮಾಡ್ತಾನ? ನನ್ನ ಮಗಳಿಗೆ ತಂದೆ ಸ್ಥಾನನೂ ಇವನೇ ತಗೊಂಡ್ಬಿಡ್ತಾನ? ದೇವರು ಇವನಿಗೆ ದೊಡ್ಡ ಮನಸ್ಸು ಕೊಟ್ರೆ ಅದನ್ನು ನನ್ನ ಮಗಳಿಗೆ ಕೊಟ್ಬಿಡಿದಾನ್ರಿ. ನನ್ನ ಮಗಳಿಗೆ ಇವನಿಗಿಂತ ಒಳ್ಳೆ ಹುಡುಗನ್ನ ನಾನೆಲ್ಲಿಂದ ಹುಡುಕಕ್ಕಾಗತ್ತೆ? ಮತ್ತೆ ಎದಕ್ ಹುಡುಕ್ತೀರಿ? ಇಲ್ಲೋಡ್ರಿ, ನಿಮ್ ಮನೆ ಅಳಿಯ ನಮ್ಮ ಮನ್ಯಾಗ ಹುಟ್ಟ್ಯಾನ. ನಮ್ಮನಿ ಸೊಸಿ ಅಲ್ಲಿ ನೋಡ್ರಿ ನಿಮ್ಮ ಮನ್ಯಾಗ ಹುಟ್ಟ್ಯಾರ. ಕರ್ಕೊಂಡ್ ಹೋಗ್ರಿ ಮತ್ತ. ಅಣ್ಣ, ನಮ್ ಮನಿಗ ನೀವು ಮಹಾಲಕ್ಷ್ಮಿ ಕಳ್ಸಾಕತ್ತೀರಿ, ನಾವ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಏ ಸುಮ್ಕೊಡು. ಮೊದಲ ಆ ಹುಡುಗಿ ಮನಸ್ನಾಗ ಏನೈತಿ ಕೇಳ್ ನೋಡ್ರಿ. ತಾಯಿ, ನೀ ಹೇಳವ. ಈಗ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನಂದು ಒಂದು ರಿಕ್ವೆಸ್ಟ್. ಅದು ನಿಮಗಿಷ್ಟ ಆಗ್ಬೋದು, ಆಗ್ದೇನೂ ಇರ್ಬೋದು. ತಡಿ, ನೀ ಹೇಳೋ ಮೊದ್ಲು ನಾನೀಗೊಂದು ಮಾತು ಹೇಳ್ಬೇಕು. ಲಗ್ನ ಆದ ಮೇಲೆ ನಿಮ್ಮ ಅಪ್ಪಾರು ನಮ್ ಜೊತಿನ ಇರ್ಬೇಕು. ಹಾ ನೋಡುವ, ಅವ್ರ ಮನಿಗೆ ನಾವು ಹೊಕ್ಕೇವೋ ಇಲ್ಲ ನಮ್ಮ ಮನಿಗೆ ಅವರು ಬರ್ತಾರೋ ಇದನ್ನ ನೀನ ಹೇಳಬೇಕು. ಹಂಗಾದ್ರೆ ಮಾತ್ರನ ಈ ಲಗ್ನ ಆಕತ್ತಿ. ನೀನಿಲ್ಲದೆ ಹೋದರೆ ನಾನು ನೋಡ್ಕೊಳಕ್ಕೆ ಯಾರೂ ಇರಲ್ಲ ಅಂತಾನೆ ಅಲ್ವಾ ನೀನು ಆ ಡಾಕ್ಟರ್ ಹತ್ರ ಹೇಳಿದ್ದು? ಅದೇ ತಾನೇಮ್ಮ ನಿನ್ನ ಭಯ? ನನ್ನ ಭಯ ಕೂಡ ಅದೇ. ನನ್ನ ಮದುವೆ ಮಾಡ್ಕೊಂಡು ಹೊರಟೋದ್ರೆ ನೀನನ್ನು ಯಾರು ನೋಡ್ಕೋತಾರೆ? ನೀನು ಈ ಮನೇಲಿ ಒಂಟಿಯಾಗಿರೋದನ್ನ ನನ್ನ ಕೈಲಿ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅದೆಲ್ಲ ಆಯ್ತು ಬಿಡು. ನಿನ್ ಮನಸ್ನಾಗ ಏನೈತಿ ಹೇಳವ. ಅಕ್ಕನ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಏನ್ ದೊಡ್ಡರ ಏನೋ ನೀವು. ನೀ ಸುಮ್ನಿರ.